ಕೋಪವೇಕೆ? ಮತ್ತಿನ್ನೇನು ಶಾಸ್ತ್ರಿಗಳೇ? ನಾನೆಷ್ಟು ಕಾಯುವುದು ನಿಮ್ಮ? ನಾನು ಕೂಡ ಹಾಗೆ ನಿನ್ನನ್ನು ನೋಡ್ಬೇಕು. ಯಾವಾಗ ನಿನ್ನನ್ನು ನೋಡ್ತೇನೆ, ನಿನ್ನ ಮೃದು ಮಧುರ ಸ್ವರವನ್ನು ಯಾವಾಗ ಈ ಕಿವಿಯಾರೆ ಕೇಳ್ತೇನೆ. ಅಯ್ಯೋ, ನಿಮಗೇನು ಗೊತ್ತು ನನ್ನ ಕಷ್ಟ? ಶಾಸ್ತ್ರಿಗಳೇ, ನಿಮಗೆ ಅದೇ ಧ್ಯಾನ ಆಯ್ತಲ್ಲ? ಯಾವುದು? ಯಾವಾಗ ನೋಡಿದ್ರು ಶಂಕರ ಸದಾಶಿವ ಓಂ ನಮ ಶಿವಾಯ. ಅದನ್ನು ಬಿಟ್ಟರೆ ಜ್ಞಾನ ಎನ್ನುವುದಿಲ್ವ ನಿಮಗೆ? ಯಾರಾಯಿತು? ಏನು ಅಲ್ಲಿಕ್ಕಿಲ್ಲ. ಮತ್ತೆ ನೀವು ಗಟ್ಟಿ ಮಾಡಿದ್ರೆ ನನ್ನ ಪುಟ್ಟ ಹೃದಯ ಎಷ್ಟು ನೊಂದುಕೊಳ್ಳುತ್ತದೆ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನನ್ನ ಆಸೆಗಳ ತುಂಬು ಗರ್ಭಿಣಿಗೆ ಇವತ್ತು ಹೆರಿಗೆಯ ಸಮಯ. ಯಾವತ್ತೂ ಕೂಡ ಮಾಡಲಿಲ್ಲ. ಅಷ್ಟು ಬೇಗ ಗರ್ಭಿಣಿ. ಅಪಾತ. ಶಿವನೇ ಶಿವನೇ. ಮತ್ತೆಂತಂದ್ರೆ ಹೇಗೆ ಗೊತ್ತಾಯ್ತು ಅಂತ ಅಂದ್ರೆ ನನ್ನ ಬಸ್ಸಲ್ಲಿ ಅದೆಷ್ಟು ಆಸೆಗಳನ್ನು ಹೊತ್ತಿದ್ದೆ ನಾನು. ಆ ಆಸೆಗಳ ಬಸಿರು ಹಸದಾಗುವ ಕಾಲ ಇದು. ಪ್ರಸವ ಆಗಿ ಆದಷ್ಟು ಬೇಗ ನೀವು ಆಗಮನವೇ ಕಾಯುವುದಲ್ವೇ? ನೀವು ಆಗಮಿಸದೇ ಇದ್ದರೆ ಅಲ್ಲಿಗೆ ಅದು ಹಾಳಾಗಿ ಹೋದರೆ ನಾನು ಬಿಡಲಾರೆ. ಸರಿಯಾದ ಪದವನ್ನು ನೀವೇ ದೊರಕಿಸಿಕೊಳ್ಳಬೇಕಷ್ಟೇ. ನಿಮಗೆ ಕೂಡ ಹಾಗೆ.
ನಾನಿನ್ನು ಕನ್ಯೆ. ನಾನು ಕೂಡ ಪುರುಷ. ಅದು ಗೊತ್ತಿದೆ ನನಗೆ. ಆದ್ರೆ ನೀವು ಈ ರೀತಿಯಾಗಿ ಯಾಕೆ ನೀವು ಬರದೆ ಉಳಿದದ್ದು? ನಾನಿಷ್ಟು ಕಾಯುತ್ತಿದ್ದೆ. ಏನು ನನ್ನ ನನಗೆ ನೆನಪೇ ಇಲ್ಲ. ಯಾರು ಹೇಳಿದ್ರು? ಯಾರು ಹೇಳಿದ್ರು ನೆನಪಿಲ್ಲ? ನೀವು ಸ್ವರಗಟ್ಟೆ ಮಾಡಿದ್ರೆ ನನ್ನ ಪುಟ್ಟ ಹೃದಯಕ್ಕೆ ಸುತ್ತ ನೋವಾಗುತ್ತದೆ ಶಾಸ್ತ್ರಿ. ನಾನು ನಿನ್ನ ಮೇಲೆ ಶಿಫ್ಟ್ ಮಾಡಿದ್ದಲ್ಲ, ಮತ್ತೆ ನನ್ನ ಉದ್ಯೋಗದ ಮೇಲೆ, ನನ್ನ ಮೇಲೆ ನನಗೆ ಸಿಟ್ಟು ಬರ್ತಾವಲ್ಲ. ಶಾಸ್ತ್ರಿಗಳೇ, ನಿಮ್ಮ ಉದ್ಯೋಗದ ಮೇಲೆ ಯಾಕೆ ನೀವು ಸಿಟ್ಟು ಮಾಡುವುದು? ಒಂದು ಬೆಳಿಗ್ಗೆ ನೀವು ಆ ಉದ್ಯೋಗದಲ್ಲಿ ಇಲ್ಲದೆ ಇರುತ್ತಿದ್ರೆ ನನಗೆ ಲಭ್ಯವಾಗುತ್ತಿದ್ದೀರಿ. ನಿನಗೂ ಕಟ್ಟಿ ನೋಡಿದ್ದಿ ಹಾಗಲ್ಲ. ಬೀಳುವ ದಕ್ಷಿಣೆ. ಹಾಗಲ್ಲ, ನೀವು ಆ ಉದ್ಯೋಗದಲ್ಲಿ ಇದ್ದುದರಿಂದಲೇ ಅಲ್ಲವೇ? ಹಾಗೆ ಇರ್ಲಿ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನೀ ಭಾವಿಸಿಲ್ಲ. ಮತ್ತೇನು? ನನಗೆ ನನ್ನ ಉದ್ಯೋಗದ ಮೇಲೆ ಯಾಕೆ ಸಿಟ್ಟು? ಯಾಕೆ? ಒಂದು ಬೆಳಿಗ್ಗೆ ರಾಣಿಯನ್ನು ನೋಡುವುದಕ್ಕಾಗುವುದಿಲ್ಲ, ಅವಳ ಜೊತೆಯಲ್ಲಿ ಮಾತಾಡುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕೆ ನನಗೆ ಸಿಟ್ಟು. ಹೌದಾ? ಇವತ್ತು ಬೆಳಿಗ್ಗೆ ದೇಗುಲಕ್ಕೆ ಹೋದೆ, ದೇವರಿಗೆ ಅರ್ಚನೆ ಮಾಡ್ತಾ ಇದ್ದೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಾಸ್ತ್ರಿಗಳೇ, 3 ಸಲ ಓಂ ನಮಃ ಶಿವಾಯ, 2 ಮಧ್ಯದಲ್ಲಿ ಏನಿಲ್ಲ, ಮತ್ತೆ ಓಂ ನಮ ರಾಣಿಯಾಯ, ಓಂ ನಮ ರಾಣಿಯಾಯ. ಅಯ್ಯೋ ಶಾಸ್ತ್ರಿಗಳೇ, ಅಯ್ಯೋ ಯಾರಾದ್ರೂ ಕೇಳಿಸಿಕೊಂಡ್ರೆ? ಯಾರು ಕೇಳದೇ ಇದ್ದರಿಂದ ನನ್ನ ಕಲ್ಪನೆಗೆ ಬಂತು. ನಾನು ಏನು ಹೇಳ್ತೇನೆ, ಯಾರು ಕೇಳಲಿಲ್ಲ ಪುಣ್ಯಕ್ಕೆ. ಯಾಕೆ ಕೇಳಿಲ್ಲ? ಯಾಕೆ ಕೇಳಲಿಲ್ಲ? ಯಾರು ದೇವಸ್ಥಾನಕ್ಕೆ ಬರಲಿಲ್ಲ ಇವತ್ತು. ಮತ್ತೆ ಮೊನ್ನೆ ಅಷ್ಟು ಜನ ಇದ್ರು. ಅದು ಬರ್ತಾರೆ, ಅದು ಮೊನ್ನೆ ಧನು ಮಾಸ. ಹೌದಾ? ಮತ್ತೆ ನನ್ನ ನೃತ್ಯ ಇತ್ತಲ್ಲ, ಹಾಗಿರಬೇಕು. ನಿನ್ನ ನೃತ್ಯಕ್ಕೆ ಬಂದ, ಮತ್ತೆ ನನ್ನ ಪ್ರವಚನ ಇರುವಾಗ ಮಾತ್ರ ಜನ, ಬೇರೆ ಯಾವುದೇ ನೀವು ಪ್ರವಚನ ಮಾಡಿಯೇ ಕಾಲಹರಣ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ. ಆಯ್ತಾ, ಆಗಿಲ್ಲ. ಪೂಜೆಯಲ್ಲಿ ಪ್ರಾಣಾಯಾಮ ಅಂತ ಒಂದು ಅಲ್ಪೋದ್ರಂಶ ಬಂತ, ಇನ್ನು ಇದು ಯಾವುದು ಆಗಲಿಕ್ಕಿಲ್ಲ. ಮನೆಗೆ ಹೋಗಿ ಸ್ನಾನ ಮಾಡಿದೆ. ಹೌದಾ? ಇನ್ನೇನು ಊಟ ಮಾಡಬೇಕು ಎನ್ನುವ ಹಾಗೆ ನಾನು ಕೂತಾಗ ನನಗೆಲ್ಲ ಬಡಿಸಿದ್ರು. ಹೀಗೆ ಬಟ್ಟಲು ನೋಡ್ತೇನೆ, ಬಟ್ಟಲಲ್ಲಿ ಅನ್ನ ಇಲ್ಲ. ಮತ್ತೆ ಬಡಿಸಿದ್ದೇನೆ. ಬಡಿಸಿದ್ದು ಅನ್ನವೇ, ಮತ್ತೆ ಅನ್ನ ಯಾಕಿಲ್ಲ? ನನಗೆ ಅನ್ನ ಕಾಣಿಸ್ತಾ ಇಲ್ಲ. ಬಟ್ಟಲಲ್ಲಿ ರಾಣಿ ನನ್ನನ್ನು ಕರೀತಾ ಇದ್ದಾರೆ, ಬನ್ನಿ ನನ್ನನ್ನು ತಿನ್ನಿ ಬನ್ನಿ. ಈಗ ನನ್ನ ಪುಟ್ಟ ಹೃದಯ ಯಾಕಳ್ತಾ ಇದ್ದೀರಿ? ಅಲ್ವ ಅಲ್ಲ, ಮತ್ತೆ ಭಾವೋದ್ವೇಗ. ನನ್ನ ಬಗ್ಗೆ ನಿನ್ನ ಪುಟ್ಟ ಹೃದಯಕ್ಕಿರುವ ಕಾಳಜಿಯನ್ನು ನೋಡಿ ಭಾವೋದ್ವೇಗಕ್ಕೆ ಬರ. ಆಯ್ತಾ, ಆ ಉದ್ವೇಗ ಯಾವಾಗಲೂ ಇದ್ದೀರಿ ತಾನೇ? ಖಂಡಿತ. ಆಯ್ತಾ ಆಯ್ತಾ, ಊಟ ಸರಿ ಆಯ್ತಾ? ಊಟ ಆಗಲಿಲ್ಲ. ಹಾಗಿಲ್ವಾ? ಆಗಲಿಲ್ಲ. ನೀನು ಕರೀತಾ ಇದ್ದಿ ಬನ್ನಿ ನನ್ನನ್ನು ತಿನ್ನಿ ಅಂತ ಹೇಳಿದ್ದೀನಿ. ಮತ್ತೆಷ್ಟು ಕಾಯಿಸುವುದು ಮಾಡಿ ಬೇಗ. ಊಟ ಅದೇ ನಾನು ಅದನ್ನು ಹೇಳಿದ್ದೆ, ನೋಡಿ ಆಗ್ಲಿಕ್ಕಿಲ್ಲ ಅಂತ ಆಯ್ತು. ಎದ್ದೆ, ಇನ್ನು ಒಟ್ಟಾರೆ ನಿನ್ನನ್ನು ನೋಡದೆ ಸಾಧ್ಯವೇ ಇಲ್ಲ ಅಂತ. ಒಟ್ಟಾರೆ ನಾನು ಸಿಕ್ಕುದಿಲ್ಲ. ಹಾಗಲ್ವೇ, ಮತ್ತೆ ಒಟ್ಟಾರೆಯಾಗಿ ನಿನ್ನನ್ನು ನೋಡದೆ, ಹೇಗಾದ್ರೂ ನನ್ನನ್ನು ನೋಡದೆ ನನ್ನ ಉಸಿರಾಟವೇ ನಿಂತು ಹೋಗುತ್ತದೆ ಅಂತ. ಶಿವನೇ ಶಿವನೇ, ಆದ್ರಿಂದ ಓಡೋಡಿಕೊಂಡು ನಾನು ಇಲ್ಲಿ ಬಂದ್ರೆ ನೀನೊಂದು ದೊಡ್ಡ ಇದರಾಗೆ ನೀನೊಂದು ದೊಡ್ಡ ಇದು ಮಾಡುವ. ಹಾಗಲ್ಲ ಶಾಸ್ತ್ರಿಗಳೇ, ಮತ್ತೆ ನನಗೂ ಅಷ್ಟೇ. ನಾನು ನಿಮಗಾಗಿ ಕಾಯುತ್ತಿದ್ದೆ, ಹೌದೇ, ಹಂಬಲಿಸುತ್ತಿದ್ದೆ, ಹಬ್ಬ ಹಬ್ಬಿಸುತ್ತಿದ್ದೆ. ಶಾಸ್ತ್ರಿಗಳೇ, ಹಂಬಳ ಗೊತ್ತಾಯ್ತು, ಕಾಯ್ತಾ ಇದ್ದದ್ದು ಗೊತ್ತಾಯ್ತು. ಹಬ್ಬ ಹಬ್ಬಿ ಅಂತ ಹಬ್ಬಿಸುತ್ತಿದ್ದೆ. ಒಳಗೆ ಹಬ್ಬ
ಮಲಗುವಾಗ ಪಕ್ಕದಲ್ಲಿ ದಿಂಬು ಇರಲಿಲ್ಲ, ಮತ್ತೆ ನೀವಿರುತ್ತಿದ್ದೀರಿ. ಹೌದು ಶಾಸ್ತ್ರಿಗಳೇ, ಬೆಳಗ್ಗೆ ಎದ್ದಿನ ಇನ್ನೇನು ಸ್ನಾನದ ಮನೆಗೆ ಹೋಗಬೇಕು ಎನ್ನುವಾಗ ಕದ ತೆಗೆಯುವಾಗ ಸ್ನಾನದ ಮನೆಯೊಳಗೆ ಮನೆ ಅಷ್ಟು ಒಳ್ಳೆದಿಲ್ಲ, ಅಷ್ಟು ಭ್ರಮೆಗೊಳಗಾಗಿದ್ದೇನೆ. ಹಾಗೆ ಇನ್ನೇನು ಸ್ನಾನದ ಮನೆಯಲ್ಲಿರುವ ಆ ದೊಡ್ಡ ಹಂಡೆ ಉಂಟಲ್ಲ, ಹಂಡೆಯನ್ನು ನೋಡುವಾಗ ಕಂಡದ್ದೇನು ನಿಮ್ಮ ಗುಂಡಾದ ಹೊಟ್ಟೆ. ಹೇಗೆ ಬೆಂಕಿ ಕೊಟ್ಟು ಅಂದ್ರೆ ಹಂಡೆಯೊಳಗೆ ನೀವು ಇದ್ದ ಹಾಗೆ ನಾನು ಕಂಡೆ. ಇನ್ನೇನು ನೀರಿಲ್ಲೋ ಎನ್ನುವ ಹಾಗೆ ಬಾವಿಗೆ ಹೋದ್ರೆ ಬಾವಿಯಿಂದ ನೀರು ಸೇರಿದ್ದ ಕೆಳಗೆ ನಿಂತಿದ್ರೆ ಶಾಸ್ತ್ರಿಗಳೇ ಬಾವಿಯೊಳಗೆ ನೀರು. ಅನೇಕ ನೀರೆಲ್ಲಿಗೆ ಹೋಗುದು? ಯಾಕೆಂದ್ರೆ ನಮ್ಮ ಜಾಗ ಸ್ಥಾನ ತಲ್ಲಟವಾದಾಗ ಭವಿತವ್ಯದಲ್ಲಿ ಎಲ್ಲಿಯವರೆಗೆ ಬರಬಹುದು ಎನ್ನುವ ಒಂದು ಸೂಕ್ಷ್ಮ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೆ. ಬಾವಿಯಲ್ಲಿ ನನ್ನ ಮುಖ ಕಾಣ್ತದೆ ಅಂತಾದ್ರೆ ಇನ್ನು ನೀನು ಹೋದ ಕೆಲವು ಸ್ಥಳಗಳಲ್ಲಿ ಏನೋ ಭ್ರಮೆ, ನೀರು ಸೇರುವ ಎನ್ನುವ ಹಾಗೆ ನೀರನ್ನು ಮೇಲೆ ಮೇಲೆ ಎತ್ತುತ್ತೇನೆ ಶಾಸ್ತ್ರಿಗಳೇ. ಕೊಡೆ ಇಲ್ಲ, ಅದೇ ಬದಲಾಗಿ ನಿಮ್ಮ ಕೊರಳಿಗೆ ಹಗ್ಗ ಈ ದೃಶ್ಯ ಒಂದಲ್ಲ ಒಂದು ದಿವಸ ಆಗಲೂ ಬಹುದು. ನೀವು ನಾ ಹೊರಟಿದ್ದೇನೆ ಎನ್ನುವ ಹಾಗೆ ನನ್ನೆಡೆಗೆ ಬರುವ ದೃಶ್ಯ. ಹಗ್ಗದಲ್ಲಿ ನೇತಾಕಿ ಹೌದು ಶಾಸ್ತ್ರಿಗಳೇ, ಒಟ್ಟಿಗೆ ಹಗ್ಗ ಹಾಕಿ ನಾನು ಬರ್ತಾ ಇದ್ದೆ. ನಿಜವಾದ ಪ್ರೇಮಕ್ಕೆ ಯಾವ ಕಲ್ಪನೆ ಆದಿರಿ? ಅಷ್ಟೇ. ನಾವು ಒಂದಾದರೆ ಸಾಕು. ಅಷ್ಟೇ. ಶಾಸ್ತ್ರಿಗಳು ನಿಮ್ಮನ್ನು ಹಂಬಲಿಸ್ತಾ ಇದ್ದೀರಿ. ಮತ್ತೆ ಅದು ಹಾಗೆ ಶಾಸ್ತ್ರಿಗಳೇ, ನಾವು ಅತಿಯಾಗಿ ಯಾರನ್ನು ಪ್ರೀತಿಸ್ತೇವೋ ಅವರ ಮೇಲೆ ನಮಗೆ ಪ್ರೀತಿ ಹೆಚ್ಚು, ಅವರದ್ದೇ ನೆನಪಾಗುವುದು ಅಂತ. ಮತ್ತೆ ನಿನಗೆ ಗೊತ್ತಿಲ್ಲ ಅದು. ಶಾಸ್ತ್ರಿಗಳು, ಹ. ನನಗೆ ಗರ್ಭಗುಡಿಯೊಳಗೆ ನಿಮ್ಮನ್ನು ನೋಡುವಾಗ ಹ. ಕಪ್ಪು 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 ಕಾಣ್ತಾ ಇದ್ದೀರಿ. ಇಷ್ಟೊಂದು ಬಿಳಿ ಬಿಳಿ ಬಿಳಿಯಾಗಿದ್ದೀರಿ. ಬಹುಶಃ ಬೆಳಕಿನಲ್ಲಿ ದೋಷ ಇರಬೇಕು. ಎಂದು ಈ ನನ್ನ ಪುಟ್ಟ ಹೃದಯವನ್ನು ಒಪ್ಪಿಸಿದೆನು. ಅಲ್ಲಿಯವರೆಗೆ ಶಾಸ್ತ್ರಿಗಳೇ ಇಲ್ಲ, ಶಾಸ್ತ್ರಿಗಳೇ ನನಗೆ ನೆಮ್ಮದಿಯೇ ಇಲ್ಲ. ಅಲ್ಲ ಅದು ಮೂಲ ಕಾಶಿಯಲ್ಲಿ ಬದಲಿಯಲ್ಲಿ ನಾನು ಹಂಸಕ್ಷೀರ ನ್ಯಾಯದ ಬಗ್ಗೆ ತರ್ಕ ಮಂಡನೆ ಮಾಡಿದಾಗ ನನ್ನ ವಿದ್ವತ್ತನ್ನು ಮೆಚ್ಚಿದ ಕಾಶಿಯ ಧರ್ಮಾಧಿಕಾರಿಗಳು ಕೊಟ್ಟರು. ಹೌದಾ ಶಾಸ್ತ್ರಿಗಳೇ? ಇದು ಶಾಸ್ತ್ರಿಗಳೇ ಒಮ್ಮೆ ನಿಮ್ಮನ್ನು ಸ್ಪರ್ಶಿಸಿದಾಗ ನಿಮ್ಮ ಮೂರೂ ಉಂಗುರಗಳು ನನ್ನ ಒಳಗೆ ಹಸಿದುಕೊಂಡರೆ ನಾಳೆ ನನಗೆ ಏನು ಉಳಿದಿತ್ತು ಹೇಳಿ? ಹೀಗೆ ಆದರೆ ನನಗೂ ನಾಲಿಗೆ ಏನು ಅನ್ನುವುದಕ್ಕೆ ತೊಡಗಿದ್ರಿ ಆಗ? ಏನಿಲ್ಲ, ನಿನ್ನನ್ನೊಮ್ಮೆ ನೋಡಬೇಕು. ನಿನ್ನ ಮುಖವನ್ನು ನಾನು ತದೇಕ ಚಿತ್ತನಾಗಿ ನೋಡಬೇಕು. ನನ್ನ ಮುಖ ಮಾತ್ರ
ಜೊತೆಗೆ ಅದು ಸನ್ಮಾನ ಆದದ್ದು. ನಾವು ಯಾವಾಗಲೂ ಮತ್ತೊಬ್ಬರಿಗೆ ಸನ್ಮಾನ ಆದದ್ದನ್ನು ನಾವು ಹಾಕಿಕೊಳ್ಬಾರ್ದು. ಅದರಲ್ಲಿ ದೋಷ ಬರ್ತದೆ. ಎಲ್ಲಿಗೆ ಬರುವುದಿಲ್ಲ. ಅಮ್ಮ ಅಯ್ಯೋ, ಅಮ್ಮನಿಗೆ ಸಾಧ್ಯ ಇಲ್ಲ. ಹಾಗಲ್ಲ, ಎಣ್ಣೆ ಹಾಕಿದ್ರೆ ಬರಬಹುದು. ಇಲ್ಲ ಮನೆಯಲ್ಲಿ ಬಹುಶಃ ಇಲ್ಲ. ಬರುವ ಎಣ್ಣೆ ಯಾವಾಗ ಅದು ನೀವೇ ಇನ್ನು ಎಣ್ಣೆ ಬಂದ ಮೇಲೆ ಮತ್ತೆ ಸಂಕಟ ಆಗ್ತಾ ಇದೆ. ನೋಡಿ ಇವಾಗ ನೋಡಿ. ಹಾಗಲ್ಲ, ಹೊಟ್ಟೆ ನೋವು ಶಾಸ್ತ್ರಿಗಳೇ. ಹೊಟ್ಟೆ ನೋವು. ಕೆಲಸ ನೀವು ಬೀಳಿಯಲ್ಲಿ ನಮ್ಮ ಸುದ್ದಿಗಳು ಯಾಕೆ ಶಾಸ್ತ್ರಿಗಳೇ? ಒಂದು 2 ಬೀಳ್ಯದಲ್ಲಿ ಅದರಲ್ಲಿ ಒಂದು 4 ಕಲ್ಲು ಉಪ್ಪು ಹಾಕು. ಒಂದು ಕಲ್ಲಿನಲ್ಲಿ ನ್ಯಾಕ 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 ಬುತ್ತಿ ಅದರ ರಸವನ್ನು ತಗೊಂಡ್ರೆ ಹೊಟ್ಟೆ ನೋವು ಕಡಿಮೆ. ಆತರ ಹೊಟ್ಟೆ ನೋವನ್ನು ಶಾಸ್ತ್ರಿಗಳೇ. ಅದು ಜೀರ್ಣ ಪ್ರಕ್ರಿಯೆ ದೋಷ. ಅದಲ್ಲ, ಇದು ಮಾಸ ಮಾಸದ್ದು. ಮಾಸ 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 ಮಾಸದ್ದು ಮಾಸ ಮಾಸ ಬರ್ತದಲ್ವಾ? ಮಾಸ ಬರ್ತದಂತ ನಂಗೆ ಗೊತ್ತಿಲ್ಲ. ಮಾಸಕ್ಕೊಮ್ಮೆ ಬರ್ತದೆ ನಮಗೆ ಹೆಣ್ಮಕ್ಕಳಿಗೆ. ಅದೇ ಮಾಸ ಅಂದ್ರೆ ಗೊತ್ತಾ? ಅಲ್ಲ ಅದು ಈಗ ಅದೇನು ಮಾಡ್ಬೇಕು? ಹೋಗಿ ಶಾಸ್ತ್ರಿಗಳೇ, ನಿಮಗೇನು ಗೊತ್ತಿರದೆ ನಾನು ದೂರ ಇರಬೇಕು. ಇನ್ನು 7 ದಿವಸ ನಾನು ನಿಮ್ಮಿಂದ ದೂರ ಇರಬೇಕು ಶಾಸ್ತ್ರಿಗಳೇ. ಅಲ್ಲ ಹಾಗಾದ್ರೆ ನಾನು ಬಂದದ್ದು ಶಾಸ್ತ್ರಿಗಳೇ, ಮರೆಯಬೇಡಿ. ನಾಲ್ಕರಲ್ಲಿ ಬಂದು ಆಗಿದ್ದೀನಿ. ಇನ್ನೂ 3 ದಿವಸ ತಂದು 7 ದಿವಸ ನೋಡಿ ಶಾಸ್ತ್ರಿಗಳೇ, ನೋಡ್ತಾ ಇದ್ದೆ. ಶಾಸ್ತ್ರಿಗಳೇ, ನಾನು ಈಗ ಅಂತಲ್ಲ, ಎಷ್ಟು ಸಮಯದಿಂದ ನೋಡ್ತಾ ಇದ್ದೆ. ನನ್ನ ಜೀವನ ನೋಡುವುದರಲ್ಲೇ ಹೋಯ್ತಾ. ಯಾವುದನ್ನು ನೋಡುತ್ತಿದ್ದರು ನೀವು? ನೀನು ಯಾವುದನ್ನು ಹೇಳಿದ್ದು? ನನ್ನ ವಸ್ತ್ರಗಳನ್ನು ನೋಡಿ ಶಾಸ್ತ್ರಿಗಳೇ. ನಾನು ಅದನ್ನೇ ಹೇಳಿದ್ದು. ವಸ್ತ್ರಗಳನ್ನು ನೋಡುವುದರಲ್ಲೇ ಮುಗಿದೋಯ್ತಲ್ಲ. ಶಾಸ್ತ್ರಿಗಳೇ, ನನಗೆ ಸೀರೆ ಬೇಕಿತ್ತು ಶಾಸ್ತ್ರಿಗಳೇ. ಸೀರೆ ಸೀರೆ ತರುವ ಯಾವ ಸೀರೆ, ಹೇಗೆ ಸೀರೆ, ಎಲ್ಲಿಯ ಸೀರೆ ಅಂತ ಒಂದು ಸೀರೆಗೆ ಕೂಡ ನಾನು ಹತ್ತಿರ ಬರಲಿಕ್ಕಿಲ್ವಾ? ಹೌದು, ಸೀರೆ ತಂದಾಗ ಬರ್ತೀರಲ್ಲ. ಆಯ್ತು, ಈಗ ಸೀರೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ನನಗೆ ಅಂಗಡಿಯಲ್ಲಿ ಪೇಟೆಯಲ್ಲಿ ತಿರುಗಾಡಲಿಕ್ಕೆ ಆಗುದಿಲ್ಲ. ನಾನು ಒಬ್ಬ ಮದುವೆ ಬ್ರಾಹ್ಮಣ. ಹಾಗಾದ್ರೆ ನಾನು ಒಟ್ಟಿಗೆ ಬರ್ತೇನೆ ಶಾಸ್ತ್ರಿಗಳೇ. ನೀನೊಟ್ಟಿಗೆ ಬಂದ್ರೆ ನನಗೆ ಬೇರೆ ಬೇಕು ಅಂತಿಲ್ಲ. ಅಪಪ್ರಚಾರ ಆಗಿದೆ. ಮೊದಲೇ ನನಗೆ ಹೇಗೆ ಬೈತಾರೆ ಹೀಗೆ ಮಾಡುವುದಕ್ಕೆ ಹಾಗಲ್ವೇ ನನ್ನ ಬಗ್ಗೆ ಅಪಪ್ರಚಾರ ಉಂಟು. ಅದೇ ನೀವು ಮಾಡುವ ಒಳ್ಳೆಯ ಕೆಲಸಗಳನ್ನು ಸಹಿಸಲಾಗದೆ ಬೈಯುವುದು. ಬೈಯುವುದು ಹೌದು. ಮೀನು ಜೊತೆಯಲ್ಲಿ ಬಂದ್ರೆ ಏನು ಅವಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಶಾಸ್ತ್ರಿಗಳೇ, ಹಾಗಾಗ್ತದ? ಆಗ್ತದಾ? ನಾನೊಬ್ಬಳು ನಿಮ್ಮ ಹಿಂದೆ ಬಂದ್ರೆ ಆಗ್ತದ? ಆಗ್ತದಾ? ಈಗ ಆಗ್ತದ ಇರುವ ಮತ್ತಿನ ಪ್ರಶ್ನೆ. ಅವರು ಹೇಳುವುದು ಏನು ನಿಲ್ಲುವುದಿಲ್ಲ ಅಲ್ಲ. ಹಾಗಾಗಿ ನೀನು ಬರುವುದು ಬೇಡ. ಅದು ಹೇಗೆ ಅಂತ ಒಂದು ಸ್ಪಷ್ಟವಾಗಿ ಹೇಳು ನನಗೆ ಆ ಗಗನ ನೀಲಿಯ ಬಣ್ಣ. ಗಗನ ನೀಲಿ ಅಂತ ಹೇಳಿದ್ರೆ ಆಕಾಶ ನೀಲಿ. ಆಕಾಶ ನೀಲಿ. ಸರಿ ಸರಿ ಶಾಸ್ತ್ರಿಗಳೇ, ಅದರಲ್ಲಿ ಚುಕ್ಕಿ 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 ಚುಕ್ಕಿ. ಒಂದು ಕೆಲಸ ಮಾಡು. ನಾನು ಬರುವಾಗ ಒಂದು ಸೀರೆ ತರ್ತೇನೆ ಆಕಾಶ ನೀಲಿ, ಮತ್ತೆ ಒಂದು ಕಟ್ಟು ಊದುಬತ್ತಿ ತರ್ತೇನೆ. ಅಯ್ಯೋ, ಮಾನವ ಶಾಸ್ತ್ರಿಗಳೇ, ಮುತ್ತಿನ ಚುಕ್ಕಿ ಚುಕ್ಕಿಗಳು, ಮುತ್ತಿನ ಮಣಿಗಳು ಶಾಸ್ತ್ರಿಗಳೇ. ನೀನು ಹೇಳಿದ್ದಲ್ವಾ
ಆಯ್ತಾ? ಅಮ್ಮ ಹಾ? ಅದು ನೀವು ಹೋಗ್ತೀನಿ ಬೇಡ ಬೇಡ, ಬಂದದ್ದು ನಾನಲ್ಲ. ಯಾಕೆ? ಆಗ ನಿಮ್ಮನ್ನು ತೊಂದರೆ ಕೊಟ್ಟಿದ್ದಾನೆ. ಹಾ, ಅದನ್ನು ನಿರ್ವಹಿಸಿದ್ದಾನೆ. ನನ್ನೊಂದು ಅವಸ್ಥೆ. ನಾಯಿಗೆ ಹೆದರಿ ನಾಯಿ ಬರುವ ದಾರಿಯಲ್ಲಿ ನಾನು ಹೋಗ್ಲಿಕ್ಕಿಲ್ಲ. ಅದು ಬರುವುದಿಲ್ಲ, ಅದು ಇರುವ ದಾರಿಯಲ್ಲಿ ಹೋಗುವುದಿಲ್ಲ. ಹಾಗಾದ್ರೆ 7 ದಿವಸ ಕಮ್ಮಿ. ಸರಿ ಶಾಸ್ತ್ರಿಗಳೇ. ಆಯ್ತಾ? ಶಾಸ್ತ್ರಿಗಳೇ ಇನ್ನೊಂದು ಬೇಡಿಕೆ ಇದೆ. ಎಂಥದ್ದು ಪುಣ್ಯ. ನೀನೊಂದು ಬರೆದು ನಾನು ಹೊರಗೆ ಹೋಗ್ತೇನೆ. ನೀವು ಬೇಸರ ಮಾಡಬಾರದು. ಬೇಸರ ಅಂತದ್ದು ಏನೋ ಸ್ಟೇಜ್ ಆಯ್ತಲ್ಲ, ಇದು ಬೇಸರ. ನೀವು ಇಲ್ಲಿಗೆ ಬರುವಾಗ ಹಾ. ಬೀಜ ಹಾಕಿ ಬರಬೇಕು. ಯಾಕೆ? ನಿಮ್ಮ ಹಲ್ಲು ಚಂದ ಕಾಣುವುದಿಲ್ಲ ಶಾಸ್ತ್ರಿಗಳೇ. ಹಾಗಲ್ಲ, ಮುಖ ಹೇಗೂ ಚಂದ ಇರುವಾಗ ಹಲ್ಲು ಹಾಗಿದ್ರೆ ನನಗೆ ಯಾಕೋ ಅದು ಮೀಡಿಯಾ ಮುಟ್ಟ ಹೊಡೆದ ನನ್ನ ಮನೆಯಲ್ಲಿ ದೊಡ್ಡ ಕನ್ನಡಿಯಲ್ಲಿ ನನ್ನ ಮುಖ ಯಾವಾಗಲೂ ಕಾಣುತ್ತದೆ. ನೀನು ಪುನರಪಿ ಅದನ್ನೇ ನೆನಪು ಮಾಡಿ, ನಿಮ್ಮ ಹಲ್ಲು ಸರಿ ಇಲ್ಲ, ಹಾಗೆಲ್ಲ ಸರಿ ಆಗುವುದಿಲ್ಲ, ನಿಮ್ಮ ಮರ್ಯಾದೆ ತೆಗೆಯುವುದು. ನಾನು ನನ್ನ ಕೇಳಿಕೆಯಲ್ಲಿ ಹೇಳಿದ್ದಲ್ಲ ಶಾಸ್ತ್ರಿ. ಆಯ್ತು ಆಯ್ತು, ಶಾಸ್ತ್ರಿ ನೋಡುವ. ಇದು ದೊಡ್ಡ ಹಾಳಾಗಿದೆ ಶಾಸ್ತ್ರಿಗಳು. ಹೋಗಿ ಎತ್ತರಕ್ಕೆ ಬೇರೊಂದು ಬೇಕಾ? 2 2 3 3 ಅಲ್ಲ, ಒಂದು ಸಾಕು. ನಿಮ್ಮ ನೆನಪಿಗಾಗಿ ಆಯ್ತು, ಕೊಡುವ. ಇದು ಇಂಥ ಪದಾರ್ಥ ಇನ್ನೂ ಮಾಡಿ ನನ್ನದು ಶಾಸ್ತ್ರಿಗಳೇ. ಆಯ್ತಾ? ನನ್ನದಲ್ಲ. ಹಾಂ ಸರಿ ಶಾಸ್ತ್ರಿಗಳೇ. ಆಯ್ತು ಆಯ್ತು. ಆಯ್ತು. ನಾನೊಬ್ಬನೇ ಕಾಯುವುದಲ್ಲ. ಬನ್ನಿ ಶಾಸ್ತ್ರಿಗಳೇ. ಬಾರದೇ ಇದ್ರೆ ನನಗೆ ಬಹಳ ಅನುಮಾನ ಉಂಟು. ಏನು ಹೇಗೆಯಾ? ಅಯ್ಯೋ, ನಾನು ಹೇಳಿದ್ದೇನು? ನೀವು ಬಾರದೇ ಇದ್ರೆ ನನ್ನ ಉತ್ತರಕ್ಕೆ ಪುಟ್ಟಣ್ಣ ಬೇಡ. ಹೇಗೆ ಜಾತಕ? ಒಟ್ಟಾರೆ ಯಾರಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಅವಳ ಪುಟ್ಟ ಹೃದಯದಿಂದ ನನ್ನ 3 ಉಂಗುರ ಉಳಿದಿದೆ. ಆಯ್ತಲ್ಲ?